ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಾಖಿ ಹೋಮ್ ಕಿಚನ್. ಇವತ್ತು ನಮ್ಮ ರೆಸಿಪಿ ಸೂಪರ್ ಸ್ಪೆಷಲ್ ಕ್ಯಾಪ್ಸಿಕಮ್ ಪಚ್ಚಡಿ. ಇದನ್ನ ನೀವು ಒಂದ್ಸರಿ ಟ್ರೈ ಮಾಡಿ, ಇದೇ ನಿಮ್ಮ ನ್ಯೂ ಫೇವ್ರೇಟ್ ಆಗೋದು ಖಂಡಿತ. ಈ ಕ್ಯಾಪ್ಸಿಕಮ್ ಪಚ್ಚಡಿನ ನೀವು ಅನ್ನದ ಜೊತೆ ಆಗ್ಲಿ ಚಪಾತಿ ಜೊತೆ ಆಗ್ಲಿ ಸರ್ವ್ ಮಾಡಬಹುದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳು ಕೂಡ ತುಂಬಾನೇ ಇಷ್ಟ ಆಗೋ ರೆಸಿಪಿ ಇದು. ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ ಹೊಸವಾಗಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದಕ್ಕೆ ನಾನು ಒಂದು ರೆಡ್ ಬೆಲ್ ಪೆಪ್ಪರ್ ಹಾಗೂ ಆರೆಂಜ್ ಬೆಲ್ ಪೆಪ್ಪರ್ ನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಕಲರ್ ಇದ್ರೂ ಪರವಾಗಿಲ್ಲ, ಅದನ್ನೇ ಯೂಸ್ ಮಾಡಿ. ಇವೆರಡನ್ನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೋತಿದ್ದೀನಿ. ಇವಾಗ ನಾವು ಮಸಾಲೆ ತಯಾರಿಸ್ಕೊಳ್ಳೋಣ. ಇದಕ್ಕೆ ಒಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದು ಬಿಸಿ ಆದ್ಮೇಲೆ ಅದಕ್ಕೆ ಒಂದು ಅರ್ಧ ಕಪ್ ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳನ್ನ ಹಾಕಿ ಹುರಿಬೇಕು. ಇದಕ್ಕೆ ನಾವು 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಸಾಸಿವೆ ಹಾಗೂ 1 ಟೀ ಸ್ಪೂನ್ ಅಷ್ಟು ಮೆಂತೆ ಕಾಳನ್ನ ಹಾಕಿ ಅದನ್ನು ಕೂಡ ಹುರಿಬೇಕು. ಎಲ್ಲ ಒಂದ್ 2 ನಿಮಿಷಗಳ ಕಾಲ ಹುರಿದ್ಮೇಲೆ ಅದಕ್ಕೆ ಕಂದು ಬಣ್ಣ ಬರುತ್ತೆ. ಅವಾಗ ಅದನ್ನ ತೆಗೆದು ಒಂದ್ ಸಪರೇಟ್ ಬಟ್ಟಲಲ್ಲಿ ತೆಗೆದಿಟ್ಕೋಬೇಕು, ಆರ್ಲಿಕ್ಕೆ ಬಿಡ್ಬೇಕು. ನೋಡಿ, ಇವೆಲ್ಲ ಮಸಾಲೆಗಳಿಂದ ಪಚ್ಚಡಿಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇನ್ನು ಇದರಲ್ಲಿ ಉಳಿದ ಎಣ್ಣೆಯಲ್ಲೇ ನಾವು ಒಂದ್ 5 ಮೆಣಸಿನಕಾಯಿ ಹಾಗೂ ಒಂದ್ 5 ಬೆಳ್ಳುಳ್ಳಿನ ಹಾಕೊಂಡು ಹುರಿಬೇಕು. ಅದು ಚೆನ್ನಾಗಿ ಹುರಿದ್ಮೇಲೆ ಅದನ್ನು ಕೂಡ ಒಂದ್ ಸೈಡ್ ಆಗಿ ತೆಗೆದಿಟ್ಕೊಳ್ಳೋಣ. ಇದಕ್ಕೆ ಮತ್ತು ಒಂದು 5-6 ಕರಿಬೇವನ್ನ ಹಾಕಿ ಅದನ್ನು ಕೂಡ ಸ್ವಲ್ಪ ಹುರಿದು ತೆಗೆದಿಟ್ಕೋಬೇಕು. ಇವಾಗ ನಾವು ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಪೀಸಸ್ ಎಲ್ಲ ಹಾಕಿ ಹುರಿಲಿಕ್ಕೆ ಶುರು ಮಾಡ್ಬೇಕು. ಸಣ್ಣ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರಿದ್ರೆ ಚೆನ್ನಾಗಿ ಬರುತ್ತೆ. 5-6 ನಿಮಿಷ ಹುರಿದ್ಮೇಲೆ ನಾವು ಇದಕ್ಕೆ ಉಪ್ಪು ಹಾಗೂ ಅರಿಶಿನ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಮೇಲೆ ನಾನು ಖಾರ ಹಾಕ್ತಾ ಇಲ್ಲ, ಯಾಕಂದ್ರೆ ಆಲ್ರೆಡಿ ಹಸಿ ಮೆಣಸಿನಕಾಯಿನ ತಗೊಂಡಿದ್ದೀವಿ. ಸೊ ಇವೆಲ್ಲ ಹುರಿದಾದ್ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ನೋಡಿದ್ರೆ ಸಾಫ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಸ್ಟವ್ ಆಫ್ ಮಾಡಿ ಇದನ್ನ ಸೈಡಿಗೆ ಇಟ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ತಾ ಹೋಗ್ಬೇಕು. ಫಸ್ಟಿಗೆ ನಾವು ಮಸಾಲೆಗಳನ್ನ ಹಾಕೋಣ. ಇದ್ರ ಜೊತೆ ಹುರಿದಿದ ಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನ ಹಾಕಿ ಎಲ್ಲಾನು ಸೇರಿ ಗ್ರೈಂಡ್ ಮಾಡ್ಕೋಬೇಕು. ಇದು ತರಿತರಿಯಾಗಿ ಗ್ರೈಂಡ್ ಆದ್ಮೇಲೆ ಇದರಲ್ಲಿ ಸ್ವಲ್ಪ ಹುರಿದಿದ ಬಿಳಿ ಎಳ್ಳನ್ನ ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಹುರಿದಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಪೀಸಸ್ ಕೂಡ ಇದರಲ್ಲೇ ಸೇರಿಸಿ ಇನ್ನೂ ಒಂದ್ಸಾರಿ ಗ್ರೈಂಡ್ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ ನ ಈ ತರ ಒಂದ್ಸರಿ ಕುಕ್ ಮಾಡಿ ನೋಡಿ, ಇದು ತುಂಬಾನೇ ಇಷ್ಟ ಆಗುತ್ತೆ. ಮನೆಯಲ್ಲಿ ಎಲ್ಲರೂ ಸೆಕೆಂಡ್ ಸರ್ವಿಂಗ್ ತಗೊಳ್ಳೋದು ಮಾತ್ರ ಖಂಡಿತ. ಇದನ್ನ ಒಂದ್ 4-5 ದಿನ ಈಸಿಯಾಗಿ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಬಹುದು. ಚಪಾತಿ ಹಾಗೂ ಅನ್ನಕ್ಕೆ ಇದು ಪರ್ಫೆಕ್ಟ್ ಸೈಡ್ ಡಿಶ್. ನೀವು ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಮತ್ತೆ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ಹೆಲ್ದಿ ಹಾಗೂ ಟೇಸ್ಟಿ ರೆಸಿಪಿ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.